ಗೆಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಮನು ಬ್ಲಾಗ್ಸ್. ಸುಮಾರು ದಿನ ಆಯ್ತು ನಾನು ವಿಡಿಯೋ ಹಾಕದೆ, ಯಾಕಂದ್ರೆ ಅಮ್ಮ ಮನೆಗೆ ಬಂದಿದ್ದೆ, ಹಾಗಾಗಿ ವಿಡಿಯೋ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಸ್ವಲ್ಪ ಬ್ಯುಸಿನೇ ಇದ್ದೆ, ಎಲ್ರು ಹಾಗೆ ಅಲ್ಲ. ಅಮ್ಮ ಮನೆಗೆ ಬಂದ್ರೆ ಒಂಥರ ರೆಸ್ಟ್ ಮಾಡ್ತಾ ಇರ್ತಾರೆ ಆರಾಮಾಗಿ, ಹಾಗೆ. ಸೊ ಇದು ನಾನು ಪಡುಬಿದ್ರಲ್ಲೇ ತಕೊಂಡಂತ ವಿಡಿಯೋ, ಅದನ್ನ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೇನೆ. ಸಣ್ಣಕ್ಕೆ ಒಂದು ಶಾಪಿಂಗ್, ಅಂದ್ರೆ ಸ್ಯಾರಿ ಬೇಕಿತ್ತು, ಒಂದು ಫಂಕ್ಷನ್ ಇತ್ತು ಹಾಗೆ. ಸೊ ನನ್ಗೆ ಸಿಂಪಲ್ ಆಗಿ ಸಾಕಿತ್ತು. ರಶ್ಮಿಗೆ ಅವಳದ್ದು ಚಿಕ್ಕಪ್ಪನ ಮಗಳ ಮದುವೆ ಇತ್ತು, ಹಾಗೆ ಅವಳಿಗೆ ಸ್ವಲ್ಪ ಗ್ರ್ಯಾಂಡ್ ಇದ್ದೆ ಬೇಕಿತ್ತು ಸಾರಿ. ಹಾಗೆ ನಾವು ಯಾವಾಗ ಸಹ ಉಡುಪಿಗೆ ಹೋಗ್ತೀವಿ, ಅಂದ್ರೆ ಇವಾಗ ಜಾಸ್ತಿ ಏನ್ ಸಾರಿ ಬೇಡ ಅಲ್ಲ, ಹಾಗೆ ಸದ್ಯಕ್ಕೆ ಸ್ವಲ್ಪ ಅಂದ್ರೆ ನಂಗೆ ಒಂದು ಸಾಕಿತ್ತು ಸಾರಿ, ಅವಳಿಗೆ ಒಂದೆರಡು ಸಾರಿ. ಅದೇ ಎರಡು ಅನ್ನೋದೇ ರೇಂಜ್ ಅಲ್ಲಿ ಹೋಗಿರ್ಲಿಲ್ಲ. ಸೊ ನೋಡುವ ಚಂದದ ತಗೊಳ್ಳುವ ಅಂತೇಳಿ ಹೋಗಿದ್ದು. ನಾವು ಲಾಸ್ಟ್ ಟೈಮ್ ಕೂಡ ತಗೊಂಡಿದ್ವಿ, ಚೆನ್ನಾಗೇ ಇತ್ತು. ಹಾಗಾಗಿ ಈ ಸತಿ ಕೂಡ ಅಲ್ಲಿಗೆ ಹೋಗುವ ಅಂತ ಹೇಳಿ ನಮ್ಮ ಪಡುಬಿದ್ರೆದೆ ರಾಜರಾಜೇಶ್ವರಿಗೆ ಸಿಲ್ಕಿಗೆ ಹೋಗ್ತಾ ಇದ್ದೇವೆ. ನೋಡುವ ಹೇಗಿರುತ್ತೆ ಅಲ್ಲಿ ಸಾರಿ ಕಲೆಕ್ಷನ್ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಅಂಡ್ ನಾನು ಯಾವ ಸಾರಿ ತಗೊಂಡೆ, ಹಾಗೆ ರಶ್ಮಿ ಯಾವ ಸಾರಿ ತಗೊಂಡ್ಲು, ಎಲ್ಲವನ್ನು ಈ ವಿಡಿಯೋದಲ್ಲೇ ತೋರಿಸ್ತೇನೆ. ಸೊ ನಿಮ್ಗೆ ಸಾರಿ ಇಷ್ಟ ಆಯ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸೊ ಎಲ್ಲ ಉಡುಪಿ ಶಾಪಲ್ಲೆಲ್ಲ ಸಿಗತ್ತಲ್ಲ, ಅದೇ ತರ ಆ ಬಟ್ಟೆ ಮೇಲೆ ಏನು ಇಟ್ಟಿರ್ತಾರೆ ಡಿಸ್ಕೌಂಟು, ಅದೇ ಇಟ್ಟಿರ್ತಾರೆ ಅಷ್ಟೇ. ಮತ್ತೆ ಎಕ್ಸ್ಟ್ರಾ ಡಿಸ್ಕೌಂಟ್ ಅವ್ರು ಮಾಡೋದಿಲ್ಲ, ಫಸ್ಟ್ ಮಾಡಿರ್ತಾರಲ್ಲ ಅದೇ ಡಿಸ್ಕೌಂಟ್ ಅಷ್ಟೇ. ಸೊ ಬನ್ನಿ ಈಗ ಹೋಗೋಣ, ತೋರಿಸ್ತೇನೆ ಯಾವ್ಯಾವ ತರ ಸಾರೀಸ್ ಇದೆ ಅಂತ ಹೇಳಿ. ಈಗ ಬಂದೆ, ನಾನು ರೀಚ್ ಆದೆ. ಇದು ನೋಡ್ಬೋದು ರಾಜರಾಜೇಶ್ವರಿ ಸಿಲ್ಕ್ ಪಡುಬಿದ್ರೆದ್ದು. ಬ್ಲೌಸ್ ಫುಲ್ ಸ್ಯಾರಿ ಮುಂದೆ ಡಿಸೈನ್ ಬರ್ತಿದೆ. ಎಟ್ಲ ಉಂಡ ಕಲರ್ ಉಂಟು ತುಕಳಿ. ಓಪನ್ ಮಾಡ್ತೀರಾ? ಬ್ಲೌಸ್ ಒಂದು ಬ್ಲೌಸ್ ರೆಡ್ ಇಲ್ಲ, ಮೆರೂನ್ ಬ್ಲೌಸ್. ಬೇರೆ ಕಲರ್ ಮೆರೂನ್ ಅದು. ಇನ್ನೊಂದು ಕಾಂಬಿನೇಷನ್ ಶೂಟ್ ಗ್ರೇ. ಕಲ್ಲು ಬ್ಲೌಸ್ ಚೆನ್ನಾಗಿದಲ್ಲ ಅದೊಂಥರ ಬ್ಲೌಸ್ ಹೊರತುಕ. ಹಾಂ ಅಂಚತ ಲೈಕ್ ಬಾರ್ಡ್ರದಲ್ಲ ಉಂಡದಲ್ಲಿ ಇಜ್ಜತ ಸೇಮ್ ಪ್ಲೈನೇ ಬಾರ್ಡರ್ ಬೋರ್ಡ್ ಒಂದಿದೆ ದಯಕ್ ಪನಗ ಸಾರಿ ಇರೇಗ ಬಾರ್ಡರ್ ಹೊಡತ್ತತೆ, ಸಾರಿ ಇರೇಗ ಇಂಚತೆ ಮ್ಯಾಟ್ ಅತೆ ಇಕ್ಕಿರೇಗದಲ್ಲ ಬೋರ್ಡ್ ಕಂದಿಚ್ಚಿ ಬಾರ್ಡರ್ ಇರೇಗ ಪರ್ಟಿಕ್ಯುಲರ್ ಬಾರ್ಡರ್ ಇಂಚ ಒತ್ತನ ಮಾತ್ರ ಇರೇಗ ಬಾರ್ಡರ್ ಹೋಗ್ತದೆ. ನೆಕ್ ವರ್ಕ್ ಕೊರ್ನಾಗ ಗ್ರೇ ಶೇಡ್ ಇಡ್ತೀವಿ, ಲೈಟ್ ಲೈಕ್ ಜಸ್ಟ್ ಸಿಂಪಲ್ ವರ್ಕೇ ಉಂಡೆ ಪಣ ಸಾರಿ ಗ್ರ್ಯಾಂಡ್ ಉಂಡೆ. ಜಾರುಂಡ ಉಂಡದ ಸಾಫ್ಟ್ ಮೆಟೀರಿಯಲ್ ಜಾರು ಚೆನ್ನಾಗಿದ್ದೀರಾ? ಕಲ್ಲು ಫುಲ್ ಸ್ಯಾರಿ ಡಿಸೈನ್ ಕಲರ್ಸ್ ಸಾಫ್ಟ್ ಉಂಟು ಸ್ಯಾರಿ. ಕಲರ್ಸ್ ಆ್ಯಕ್ಚುಲಿ ಆಲ್ಮೋಸ್ಟ್ ಡಾರ್ಕ್ ಕಲರ್ಸ್ ಬರ್ಕೊಂಡವೆ. ಒಂದು ಶೋಪ್ ಬ್ರೌನ್ ಇಲ್ಲ ಒಂದು ಬ್ಲೌಸ್ ಒಂದು ಸ್ಯಾರಿ. ಬ್ಲೌಸ್ ಎಲ್ಲ ಸೇಮ್ ಅಂಚನೆ ಬರ್ತಾನಂತ ಚೂರುಂಡ ಬಟ್ ಇದೇ ಒಂದು ಕಲರ್ ಕಾಂಬಿನೇಷನ್ ರಿಚ್ ತೋರಿಸಿ. ಬಿಚ್ಚೆ ನೀವು ತೊಗೊಂಡಲ್ಲ ಇಷ್ಟ ಅಂದರೆ ಸೈಡಿಗಿಲ್ಲ.
ರೆಸ್ಟೋರೆಂಟ್ ಇದೊಂದು ಫೇಮಸ್ ಅಲ್ಲ, ನನಗೆ ಈ ಕಲರ್ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ. ಮಲ್ಲ ಬಾರ್ಡರ್ ಆಯ್ತಾ? ಆ ಕಲರ್ ಲಾಸ್ಟ್ ಟೈಮ್ ತಂಪೋಯ್ಯದ. ಹಾಂ ಅಂಡ್ ನೆಕ್ಕೋ ಕಲರ್ ಕಾಂಬಿನೇಷನ್ ಬೇಕು ಇಂಚಿನ ಇಟ್ಟು ಚೂರು ಲೈಟ್ ಇನ್ನೊಂದೊಂದೊಂದು ಕಾಂಬಿನೇಷನ್ ಎರಡು ಸಹ ಚಂದ ಉಂಟು, ನಂಗೆ ಯಾವುದಂತ ಅನ್ನಿಸ್ತಾ ಇಲ್ಲ, ಎರಡು ಚಂದ ಕಾಣ್ತಾ ಉಂಟು. ಯಾವುದು? ಹಾಂ ಅದು ತಗೊಳ್ಳಿ ಅಂತ. ಹ್ಞೂ ಯಾವುದು? ಒಂದು ಓಲ್ಡ್ ಥರ ಅಲ್ಲ? ಇದು ಪರ್ಪಲ್ ಬಗ್ಗೆ ಗ್ರೇಟ್ ಚಾಯ್ಸ್ ಮಾಡ್ಕೊಳ್ಳಿ. ಅವು ಬರ್ಚಿ ಸಪ್ರ ಬಾರ್ಡ್ರದ ಬರ್ಚಿ ಅವು ಅವು ಒಂದು ಬರ್ಚಿ ಒಂದು ಬೊಕ್ಕ ಒಂದೇ ಚಾಯ್ಸ್ ಮುಕ್ಕೊಂಡ್ರಿ ಅಂತ ತೋರಿಸಿ. ಹೇಳ್ದಂಗೆ ಮೈಗೆ ಕಲರ್ ಹಾಂ ಇರಿಗೆ ಅವು ಕಾಂಬಿನೇಷನ್ ಮಾತ್ರ ಇರಿಗೆ ಸಾರಿದ ಕಲರ್ ಏನಾಯ್ತು ಒಂದೇ ಪರ್ಪಲ್ ಹಿಡಿದ ಗ್ರೇ ಹಿಡಿದ ಎರಡು ಹಿಡಿ. ಇದಿಷ್ಟೈತೆ ನಿಮ್ಗೆ ಆಟಲ್ಲಿ ಇಷ್ಟ ಅದೇ ಇಷ್ಟ ಆಯ್ತು ಜಾಸ್ತಿ ಇಷ್ಟ. ಇದು ಸೂಪರ್ ಕಾಣ್ತದೆ. ಕಲರ್ ಪೂರೆಲ್ಲ ಬರ್ಕೊಂಡು ಕಲರ್ ವೈಟ್ ಕಲರ್ ಇಲ್ಲ ಊರಲ್ಲಿ ಪೂರ ಸ್ಕಿನ್ ಕಲರ್ ಬರ್ತಿದೆ ಕಪ್ಪು ಕಲರ್ ಲೈಟ್ ಕಲರ್ ಶೇಡ್ ಹ್ಞೂ ಇದೇ ಇರಲಿ. ಹ್ಞೂ ಹ್ಞೂ ಸಖತ್ ಕಾಣ್ತದೆ, ಇದು ಚಂದ ಕಾಣ್ತದೆ. ಆ್ಯಕ್ಚುಲಿ ನನಗೆ ಪರ್ಪಲ್ ಕಲರ್ ಇತ್ತೀಚೆಗೆ ತುಂಬ ಇಷ್ಟ ಆಗ್ತಿದೆ. ಯಾಕಂತ ಗೊತ್ತಿಲ್ಲ, ಪರ್ಪಲ್ ಕಲರ್ ಹೋಗಿ ಹೋಗಿ ಪರ್ಪಲ್ ಕಲರ್ಗೆ ಪಿಕ್ ಮಾಡ್ತಾ ಇದ್ದೀನಿ ನಾನು. ಪರ್ಪಲ್ ಕಲರ್ ಸಖತ್ ಇಷ್ಟ ಆಗ್ತಿದೆ ನನಗೆ.
ಮತ್ತೆ ಗ್ರೀನ್ ಕಲರ್ ನಂಗೆ ಅಷ್ಟು ಇಷ್ಟ ಇಲ್ಲ, ಬಟ್ ಅದು ಗ್ರೀನಿಗೆ ಕಾಂಬಿನೇಷನ್ ಇತ್ತಲ್ಲ, ಗ್ರೀನಿಗೆ ಅದೇ ಪರ್ಪಲ್ ಒಳ್ಳೆ ಕಾಂಬಿನೇಷನ್, ಬಟ್ ನನಗೆ ಗ್ರೀನ್ ಕಲರ್ ಸ್ವಲ್ಪ ಅಷ್ಟು ಇಷ್ಟ ಇಲ್ಲ. ಬಟ್ ಪರ್ಪಲ್ಗೋಸ್ಕರ ಅದೇ ಸಾರಿನ ನಾನು ಪಿಕ್ ಮಾಡಿದೆ. ನಿಮ್ಗೆ ಹೆಂಗೆ ಅನ್ಸುತ್ತೆ? ಈ ಗ್ರೇ ಕಲರ್ ಚೆನ್ನಾಗಿದೆ ಅನ್ಸುತ್ತಾ, ಪರ್ಪಲ್ ಕಲರ್ ಸಾರಿನೇ ಚೆನ್ನಾಗಿದೆ ಅನ್ಸುತ್ತಾ? ಸೊ ನಾವು ಫೈನಲ್ ಮಾಡಿದ ಪರ್ಪಲ್ ಕಲರ್ ಸಾರಿನೇ. ಇದು ಒಂಥರ ಚೆನ್ನಾಗೇ ಇತ್ತು, ಚೆನ್ನಾಗೇ ಕಾಣುತ್ತಾ ಇತ್ತು. ಬಟ್ ಅದೇ ಹೇಳಿದ್ನಲ್ಲ, ಯಾಕೋ ಇತ್ತೀಚೆಗೆ ಪರ್ಪಲ್ ಜಾಸ್ತಿ ಇಷ್ಟ ಅಂತೇಳಿ, ಹಾಗಾಗಿ ಅದೇ ಸಾರಿನ ಪಿಕ್ ಮಾಡಿದೆ ನಾನು. ನಂಗೆ ಅದೇ ಇಷ್ಟ ಆಯಿತು. ರಶ್ಮಿ ಕೂಡ ಹೇಳಿದ್ಲು ಅದೇ ಚೆನ್ನಾಗಿ ಕಾಣುತ್ತೆ ಅಕ್ಕ, ಅದೇ ತಗೊಳ್ಳಿ ಅಂತ ಹೇಳಿ. ಸೊ ಹಂಗಾಗಿ ಅದನ್ನೇ ತಗೊಂಡೆ ನಾನು. ಡಾರ್ಕ್ ಕಲರ್ ಎರಡು ತಗೊಳ್ಳಿ, ಇದು ಮುಂಚಿನ ದಿವಸಕ್ಕೆ ಅದು ಮಾರುತಿ. ರಶ್ಮಿ ಸಾರಿನ ಚಾಯ್ಸ್ ಮಾಡೋಣ ಬನ್ನಿ, ಅವಳು ಯಾವ ಚಾಯ್ಸ್ ಮಾಡ್ತಾಳೆ ನೋಡೋಣ. ಮಸ್ತ್ ಆರೆಂಜ್ ತರ ಕೈಜ ತೂಜಿ ಎದುರು ದೈವನ ಗಿರಿ ಕೂಡಲ ಮೇಲೆ ವರ್ಕ್ ಬ್ಲೌಸ್ ಸಾರಿ ಕಲರ್ ಒಂದು ಆಯಿತು ಅದೇ ಮೇಡಮ್, ಕಲರ್ ಒಂದು ಆಯಿತು ಲೈಕ್ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಡಾರ್ಕ್ ಅನ್ಸುತ್ತೆ, ಬಟ್ ಲೈವಲ್ಲಿ ಚಂದ ಇದೆ. ರಿಯಲ್ ತೋಡನೆ ಇದು ಲೈವಲ್ಲಿ ಮಾತ್ರ ಚಂದ ಇದೆ. ಕಲರ್ ಮಸ್ತ್ ಬ್ರೈಟ್ ಮೊಬೈಲ್ ಕ್ಯಾಮ್ರಾ ಓಕೆ ಏನಪ್ಪ ಗೊತ್ತಾ, ಇದೆರಡು ಒಟ್ಟು ಸೇರುತ್ತಲ್ಲ, ಇದು ಮತ್ತೆ ಇದು ಒಟ್ಟಾಗತ್ತೆ, ಇದು ಮಧ್ಯದಷ್ಟು ಇದಾಗೋದಿಲ್ಲ. ಬಟ್ ಅವು ಚೆನ್ನಾಗಿ ಕಾಣ್ತದೆ. ಆಂಡೆಲ್ಲ ಕಲರ್ ಕಾಂಬಿನೇಷನ್ ಲೈಕ್ ಉಂಟು. ಇದನ್ನು ಚೆನ್ನಾಗಿದೆ, ಇದನ್ನು ಚೆನ್ನಾಗಿದೆ, ಚಂದ ಕಾಣುತ್ತಾ ಇದೆ. ಅದೇ ಒಂದು ಶೋಕ್ ತೋಜುಂಡೆ ಕಲರ್ ಒಮ್ಮುಂಡು ಹೋಗಿದೆ, ಯಾಕಂದ್ರೆ ಪಾಡ್ದಿನ ಡ್ರೆಸ್ ಕಲರ್ ನಿಯರ್ ಎಷ್ಟು ಉಂಟು ಕಲರ್ ಒಮ್ಮುಂಡು, ಬಟ್ 100% ಐತ ಲುಕ್ ಒಂದು ಇದೇನೇ ಬಂದೆ ಐತ ಲುಕ್ ಒಂದು ಕೊಡ್ತೀವಿ ಏನಪ್ಪ ಅವಂದು ಈಗ ಮದ್ಮೆಗೆ ಅವೇ ಲುಕ್ಕೊಂಡು ಕಾಂಬಿನೇಷನ್ ನಾವು ಮದ್ಮೆಗೆ ಮಾಡ್ತೀನಿ ಅಂದು ಒಂದು ಡೀಸೆಂಟ್ ಅದು ಒಂಥರ ಲೈಕ್ ಉಂಟು. ಇಷ್ಟಂತ ರೆಡ್ಲಿಗೆ ರಶ್ಮಿ ಯಾವ್ದೆರಡು ಸೀರೆ ವೇರ್ ಮಾಡಿದ್ರು ಅದೇ ಎರಡನ್ನ ಅವಳು ತಗೊಂಡಿದ್ದು, ಅದನ್ನೇ ಫೈನಲ್ ಮಾಡಿದ್ದು. ಯಾಕಂದ್ರೆ ಅದು ಫಸ್ಟ್ ನೋಡಿದಾಗ್ಲೇ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅಂಡ್ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು. ಅದರಲ್ಲೂ ಆರೆಂಜ್ ಸೀರೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅದು ಮದ್ವೆಗೆ ಸಖತ್ ಗ್ರ್ಯಾಂಡ್ ಆಗಿರುತ್ತೆ, ಅದನ್ನೇ ತಗೋ ಅಂತ ಹೇಳಿದೆ ನಾನು. ತುಂಬಾ ಚೆನ್ನಾಗಿತ್ತು ಅಂಡ್ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು, ಹಾಗಾಗಿ ಅದು ಆರೆಂಜ್ ಮದ್ವೆಗೆ ತಗೊಂಡ್ಲು. ಇನ್ನೊಂದು ಎಕ್ಸ್ಟ್ರಾ ಈ ಮದ್ವೆಲೆ ಅದು ಇದು ಫಂಕ್ಷನ್ಸ್ ಇರುತ್ತಲ್ಲ ಅದಕ್ಕೆ ಉಟ್ಕೋಬೋದು ಅಂತ ಇನ್ನೊಂದು ತಗೊಂಡ್ಲು. ಅದಾದ್ಮೇಲೆ ನಂಗೆ ಡ್ರೆಸ್ ಬೇಕಿತ್ತು, ಕಾಟನ್ ಡ್ರೆಸ್, ಸಮ್ಮರ್ ಅಲ್ಲ, ಹಾಗೆ ಡ್ರೆಸ್ ನೋಡೋಣ ಅಂತ ನೋಡ್ತಾ ಇದ್ದೆ. ಅಂಡ್ ಪ್ರೈಸ್ ಕೂಡ ಓಕೆ ಇತ್ತು, ಸೊ ಹಾಗೆ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೆ. ಕಾಟನ್ ಡ್ರೆಸ್ ಚೆನ್ನಾಗಿರುತ್ತೆ ಸಮ್ಮರ್ಗೆ, ಸೊ ಚೆನ್ನಾಗೂ ಇತ್ತು, ಕಲೆಕ್ಷನ್ ಕೂಡ ಇತ್ತು ಸ್ವಲ್ಪ, ಹಾಗಾಗಿ ನೋಡ್ತಾ ಇದ್ದೆ. ಒಂದಷ್ಟು ಟಾಪ್ಗಳು ನೋಡಿದೆ. ಆಮೇಲೆ ನನಗೆ ಕಂಪ್ಲೀಟ್ ಇದು ಸೆಟ್ ಬೇಕಿತ್ತು, ಅಂದರೆ ದುಪ್ಪಟ್ಟ ಸೇರಿ ಬರುತ್ತಲ್ಲ ಆ ಥರ ಸೆಟ್ ಬೇಕಿತ್ತು, ಹಾಗಾಗಿ ಅದೇ ಥರದ್ದು ನೋಡ್ತಾ ಇದ್ದೀನಿ. ಒಂದಷ್ಟು ಡ್ರೆಸ್ ನೋಡಿದೆ. ನಾನು ಆರೆಂಜ್ ಕಲರ್ ಒಂದು ನೋಡಿದ್ನಲ್ಲ ಕಾಟನ್, ಅದನ್ನೇ ತಗೊಂಡೆ, ನಂಗೆ ಅದು ಇಷ್ಟ ಆಯ್ತು. ಮತ್ತೆ ಆಯುಷಿಗೆ ಶರ್ಟ್ ಪ್ಯಾಂಟು ಅದನ್ನು ತಗೊಂಡೆ. ಸೊ ಒಂದು ಸ್ವಲ್ಪ ಐಟಮ್ ತಗೊಂಡು ಮತ್ತೆ ಹೊರಟೆ. ಎಕ್ಸ್ಚೇಂಜ್ ಕೂಡ ಇರುತ್ತೆ, ಅದಕ್ಕೊಂದು ಟೈಮ್ ಲಿಮಿಟ್ ಕೊಡ್ತಾರಲ್ಲ, ಒಂದು 2 days ಏನೋ, ಸೊ ಅದರ ಟೈಮು ಕೂಡ ಕೊಡ್ತಾರೆ. ಸೊ ಅದಾದ್ಮೇಲೆ ಇದಿಷ್ಟನ್ನ ತಗೊಂಡು ಮನೆಗೆ ಬಂದೆ. ಇದಾಗಿತ್ತು ನಮ್ಮ ಚಿಕ್ಕದೊಂದು ಶಾಪಿಂಗ್. ಸೊ ಸೀರೆ ಎಲ್ಲ ಚೆನ್ನಾಗಿತ್ತಾ ಅಂತ ಹೇಳಿ, ಯಾವ ಸ್ಯಾರಿ ಚೆನ್ನಾಗಿತ್ತು ಅಂತ ಹೇಳಿ. ಅಂಡ್ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೇನೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.